ಜೀವನದಲ್ಲಿ ನಾವೊಂದು 10 ಪಾಯಿಂಟನ್ನು ಜ್ಞಾಪಕ ಇಟ್ಕೊಂಡ್ರೆ ಲೈಫ್ನಲ್ಲಿ ಸುಖವಾಗಿರ್ಬೋದು, ಶಾಂತಿಯಿಂದ ಇರ್ಬೋದು. ನೀವು ಗಮನಿಸಿ, ಇದು ನಾನು ಗಮನಿಸ್ತೀನಿ. ಯೂಶಲಿ ಸಿಚುಯೇಷನ್ ಅಂತ ತಗೊಳ್ಳಲ್ಲ, ನಾವು ಪ್ರಾಬ್ಲಮ್ ಮಾಡ್ಕೊಂಡ್ಬಿಡ್ತೀವಿ. ಇದೊಂದು ನೋಷನ್, ಇದು ರಾಂಗ್ ನೋಷನ್. ಒಂದು ಪ್ರಾಬ್ಲಮ್ ಅಂತ ಮಾಡ್ಕೊಂಡ್ಬಿಟ್ಟಾಗ 5 ಜನದ ಮೇಲೆ ಅದು 5 ತರಹ ಪರಿಣಾಮ ಉಂಟಾಗುತ್ತೆ. ಪ್ರಾಬ್ಲಮ್ಮು ಒಂದು, ಟೆನ್ಷನ್ಗಳು ಬೇರೆ ಬೇರೆ, 5 ಜನಕ್ಕೆ 5 ಥರ ಟೆನ್ಷನ್. ಆ ಟೆನ್ಷನ್ ಲೆವೆಲ್ ಆಫ್ ಟೆನ್ಷನ್ನೇ ಬೇರೆ. ನಿಜವಾಗ್ಲೂ ಏನಾದರೂ ಪ್ರಾಬ್ಲಮ್ಮಿಂದನೇ ಟೆನ್ಷನ್ ಬರೋಂಗಿದ್ರೆ ಒಂದೇ ಸಮ ಬರಬೇಕಾಗಿತ್ತಲ್ವ? ಪ್ರಾಬ್ಲಮ್ಮಿಂದನೇ, ಸಿಚುಯೇಷನಿಂದನೇ ಟೆನ್ಷನ್ ಕ್ರಿಯೇಟ್ ಆಗಿದ್ದರೆ ಎಲ್ರಿಗೂ ಒಂದೇ ಸಮ ಟೆನ್ಷನ್ ಬರಬೇಕಾಗಿತ್ತು. ಆ್ಯಕ್ಚುಲಿ ಸಿಚುಯೇಷನ್ನಿಂದ ಟೆನ್ಷನ್ ಕ್ರಿಯೇಟ್ ಆಗಲ್ಲ. ಸಿಚುಯೇಷನ್ಗೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ, ನಮ್ಮಿಂದನೇ ಆ ಟೆನ್ಷನ್ ಕ್ರಿಯೇಟ್ ಆಗೋದು ಅನ್ನೋದು ಡೆಫಿನೆಟ್.